ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನು ನಾವು ಬಹಳ ವಿಶೇಷವಾಗಿ ಕೆಲವೊಂದು ಬಾರಿ ಮನೆ ಮತ್ತೆ ಭೂಮಿ ಮಾಡುವ ವಿಚಾರದಲ್ಲಿ ನಮಗೆ ಕೆಲವೊಮ್ಮೆ ಡಿಲೇ ಆಗುತ್ತೆ, ಕೆಲವೊಮ್ಮೆ ಆಗುದಿಲ್ಲ, ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ಅಥವಾ ಪ್ರಯತ್ನ ಮಾಡಿದ್ರು ಕೂಡ ಅದು ಕೈಗೂಡುವುದಿಲ್ಲ. ಹಾಗಾದ್ರೆ ನಮಗೆ ತ್ವರಿತಗತಿಯಲ್ಲಿ ಭೂಮಿ ಮತ್ತೆ ಮನೆಯನ್ನ ಮಾಡಬೇಕು, ಅದಕ್ಕೋಸ್ಕರ ಯಾವ ಟೆಕ್ನಿಕ್ ಅನ್ನ ಫಾಲೋ ಮಾಡಬೇಕು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಾಗ್ಲಿ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ. ಇದೇ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳ 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ನಾವು ಬೆಂಗಳೂರಿನಲ್ಲಿ ಇರ್ತೇವೆ. ಈ ಸಂದರ್ಭದಲ್ಲಿ ನೀವೇನಾದ್ರೂ ಬೆಂಗಳೂರಿನಲ್ಲಿರುವವರು ಮನೆಯ ವಾಸ್ತು ಪ್ರಿಪೇರ್ ಮಾಡಬೇಕು, ಮನೆ ವಾಸ್ತು ಚೆಕ್ ಮಾಡ್ಬೇಕಂತ ತುಂಬಾ ಇಚ್ಛೆ ಇದ್ದಲ್ಲಿ ದಯವಿಟ್ಟು ನಮಗೆ ಕರೆ ಮಾಡಿ, ನಿಮ್ಮ ಸ್ಲಾಟ್ ಅನ್ನ ಖಂಡಿತವಾಗಿ ಕಾಯ್ದಿರಿಸಿ ಅಂತ ಹೇಳ್ತೇನೆ. ತುಂಬಾ ತುಂಬಾ ಫೇವರಬಲ್ ಆಗುತ್ತೆ. ಇನ್ನು ಭೂಮಿ ಮನೆ ವಿಚಾರಕ್ಕೆ ಬಂದಾಗ ನಮಗೆ ಲೋಶೋ ಗ್ರಿಡ್ ಅಂತ ಏನಿದೆ, ಈ ಲೋಶೋ ಗ್ರಿಡ್ ಟೆಕ್ನಿಕ್ ಬಹಳ ಚೆನ್ನಾಗಿ ಆನ್ಸರ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇದರ ಉಪಯೋಗ ಮಾಡ್ಕೊಂಡಿದ್ದೇನೆ. ಬಹಳ ಪ್ರಾಕ್ಟಿಕಲ್ ಲೆವೆಲ್ ಅಲ್ಲಿ ನೋಡಿಕೊಂಡು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆ, ಅಂದ್ರೆ ನಿಮ್ಮ ಹುಟ್ಟಿದ ದಿನಾಂಕ ಏನಿದೆ, ಹುಟ್ಟಿದ ದಿನಾಂಕ, ತಿಂಗಳು ಮತ್ತೆ ವರ್ಷ ಏನಿದೆ, ಓಕೆನಾ, ಅದರಲ್ಲಿ ನಂಬರ್ 2, ನಂಬರ್ 5, ನಂಬರ್ 8 ಅಂದ್ರೆ ಸಂಖ್ಯೆ 8, 5 ಮತ್ತೆ 2 ಇದ್ದಾಗ ನಿಮ್ಗೆ ಭೂಮಿ ಮತ್ತೆ ಮನೆ ಮಾಡುವಂತಹ ಒಂದು ಯೋಗ ಭಾಗ್ಯ ಡೆಫಿನೆಟ್ ಆಗಿ 100% ಕ್ರಿಯೇಟ್ ಆಗಿರ್ತದೆ. ಏನು ತೊಂದರೆ ಅಲ್ಲ. ನೀವು ಮುಂದೆ ಹೋಗಿ ಅಂಥದ್ದೊಂದು ಭೂಮಿ ಮನೆ ಮಾಡುವಂತ ಯೋಗವನ್ನ ನೀವು ಅನುಸರಿಸಬಹುದು. ಅದು ನಿಮ್ಮ ಪಾಲಿಗೆ ಮ್ಯಾನಿಫೆಸ್ಟೇಷನ್ ಆಗಿ ಆಗ್ತದೆ. ಓಕೆ, ಈಗ ಕೆಲವೊಂದು ಬಾರಿ ಏನಾಗುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 2 ಕೂಡ ಇಲ್ಲ, 5 ಕೂಡ ಇಲ್ಲ, 8 ಕೂಡ ಇಲ್ಲ, ಅಂದ್ರೆ 8 ನಂಬರ್ ಇಲ್ಲ, 5 ನಂಬರ್ ಇಲ್ಲ, 2 ನಂಬರ್ ಇಲ್ಲ ಅಂದಾಗ ಮೇ ಬಿ ಕೆಲವೊಂದು ಬಾರಿ ಭೂಮಿ ಮನೆ ಮಾಡ್ಲಿಕ್ಕೆ ನಿಮ್ಗೆ ಕಷ್ಟಗಳು ಕೂಡ ಬರ್ಬೋದು, ತೊಂದರೆಗಳು ಕೂಡ ಉಂಟಾಗ್ಬೋದು, ಅಬ್ಸ್ಟಕಲ್ಸ್ ಕ್ರಿಯೇಟ್ ಆಗ್ಬೋದು, ಡಿಲೇ ಕೂಡ ಆಗ್ಬೋದು ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಇಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಸರ್ ನನ್ನಲ್ಲಿ ನಂಬರ್ 2 ಇಲ್ಲ, 5 ಇಲ್ಲ, 8 ಕೂಡ ಆದ್ರೂ ಮನೆ ಮಾಡಿದ್ದೇನೆ, ಆದ್ರೂ ನನ್ನಲ್ಲಿ ಭೂಮಿ ಇದೆ ಅಂದಾಗ ಮೇ ಬಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಯಾರಿಗಾದ್ರೂ ಕೂಡ ಅವರ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 2 ಏನಿಟ್ಟು ರಿಪೀಟ್ ಆಗಿ ಬಂದಿರ್ಬೋದು, ನಂಬರ್ 5 ಏನಿಟ್ಟು ಅದು ರಿಪೀಟ್ ಆಗಿ ಬಂದಿರ್ಬೋದು, ಅಥವಾ ನಂಬರ್ 8 ಅಂತ ಏನೋ ಅದು ಕೂಡ ರಿಪೀಟ್ ಆಗಿ ಬಂದಿರ್ಬೋದು. ಅದಕ್ಕೋಸ್ಕರ ನಿಮ್ಗೆ ಆ ಯೋಗ ಭಾಗ್ಯ ಅವರ ಮುಖಾಂತರ ನಿಮ್ಗೆ ಕ್ರಿಯೇಟ್ ಆಗಿದೆ ಅಂತ ಒಂದು ಇಂಡಿಕೇಶನ್ ಅಲ್ವಾ. ಇಲ್ಲಿಂದ ಇಲ್ಲ ಅಂದ್ರೂ ಕೂಡ ಅಲ್ಲಿಂದ ಅದು ಫುಲ್ಫಿಲ್ಮೆಂಟ್ ಆಗಿದೆ, ಅದಕ್ಕೋಸ್ಕರ ನಿಮ್ಗೆ ಭೂಮಿ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಯ್ತು ಅಂತ ಇಂಡಿಕೇಶನ್. ಓಕೆನಾ, ಅದರಲ್ಲಿ ನೋಡ್ಕೊಳ್ಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 2 ಏನಾದ್ರೂ ಒಂದು ನಂಬರ್ ಇದ್ರು, ನಂಬರ್ 2 ಒಂದಿದ್ರು ಪರವಾಗಿಲ್ಲ, ನಂಬರ್ ರಿಪೀಟ್ ಆದ್ರೂ ಪರವಾಗಿಲ್ಲ, ನಂಬರ್ 2 ರಿಪೀಟ್ ಆದ್ರೂ ಪರವಾಗಿಲ್ಲ, ಆವಾಗ ಕಟ್ಟಿದಂತ ಮನೆಯನ್ನ ಖರೀದಿ ಮಾಡುವಂತ ಯೋಗ ಅಥವಾ ಫ್ಲಾಟ್ ಖರೀದಿ ಮಾಡುವಂತ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಓಕೆನಾ, ಅಂದ್ರೆ ನಂಬರ್ 5 ಇದ್ರೆ ಅಥವಾ ನಂಬರ್ 5 ಮಲ್ಟಿಪಲ್ ಆಗಿದ್ರೆ, ಎರಡೆರಡು ನಂಬರ್ ಬಂದಿದ್ರೆ ಇಲ್ಲಿ ಇದು ಬಹಳ ಅಲ್ಟಿಮೇಟ್ ಆದ ಒಂದು ಸಕ್ಸಸ್ ಅನ್ನ ಕೊಡುತ್ತೆ ನಿಮಗೆ. ಮಲ್ಟಿಪಲ್ ಭೂಮಿ, ಮಲ್ಟಿಪಲ್ ಮನೆಯನ್ನ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಅಷ್ಟೇ ಅಲ್ಲ, ಲೈಫ್ ಅಲ್ಲಿ ಒಂದು ಬಹಳ ದೊಡ್ಡ ಮಟ್ಟಿಗೆ ಒಂದು ಸ್ಥಿರತೆಯನ್ನ ನೀವು ಅನುಭವಿಸ್ತೀರಿ ಅಂತ ಕೂಡ ಒಂದು ಇಂಡಿಕೇಶನ್. ಅದೇ ತರ ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 8 ಇದೆ ಅಥವಾ 8 ನಂಬರ್ ಮಲ್ಟಿಪಲ್ ಆಗಿದೆ, ಅವರಿಗೂ ಕೂಡ ಒಂದು ಭೂಮಿ ಮಾಡುವಂತ ಯೋಗ, ಬಟ್ ಡಿಲೇ ಆಗಿ ಮಾಡ್ತಾರೆ, 35ನೇ ವಯಸ್ಸಿನ ನಂತರ ಮಾಡ್ತಾರೆ. ಅದರ ಜೊತೆಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯನ್ನ ಉಪಯೋಗ ಮಾಡಿಕೊಂಡು ಕೂಡ ಮನೆ ಮಾಡುವಂತಹ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಯಾವಾಗ ನಂಬರ್ 8 ಅದು ರಿಪೀಟ್ ಆಗಿ ಬಂದಾಗ, ಅಥವಾ ಸಿಂಗಲ್ ನಂಬರ್ ಇದ್ರು, ಸಿಂಗಲ್ ಡಿಜಿಟ್ ನಂಬರ್ ಇದ್ರು ಕೂಡ ಈ ಒಂದು ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಂಬರ್ 5 ಇದೆ ಅಲ್ವಾ, ನಂಬರ್ 5, ಓಕೆನಾ, ಈ ನಂಬರ್ 5 ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ಇದೆ ಅಥವಾ ರಿಪೀಟ್ ಆಗಿದೆ, ಅವರು ಲೈಫ್ ಅಲ್ಲಿ ತುಂಬಾನೇ ಅಚೀವ್ಮೆಂಟ್ ಅನ್ನ ಮಾಡ್ತಾರೆ, ಸ್ಟೆಬಿಲಿಟಿಯಲ್ಲಿ ಇರ್ತಾರೆ, ತುಂಬಾನೇ ಡೌನ್ ಟು ಅರ್ತ್ ಇರ್ತಾರೆ, ಎಲ್ಲಾ ರೀತಿಯಲ್ಲಿ ಕೂಡ ಸಕ್ಸಸ್ ಅನ್ನು ಅನುಭವಿಸ್ತಾರೆ. ಈ 3 ನಂಬರ್ಗಳು ಕೂಡ ನಮ್ಮ ಲೋಶೋ ಗ್ರಿಡ್ ಪ್ರಕಾರ ಅರ್ತ್ ರಿಲೇಟೆಡ್ ಕೆಲಸ ಮಾಡಿದೆ, ಅಂದ್ರೆ ಭೂಮಿ ಮತ್ತೆ ಮನೆ ವಿಚಾರದಲ್ಲಿ ಕೆಲಸ ಮಾಡುತ್ತೆ, ಸ್ಟೆಬಿಲಿಟಿ ವಿಚಾರದಲ್ಲಿ ಕೆಲಸ ಮಾಡಿದೆ. ಅದರಲ್ಲಿ ನಂಬರ್ 5 ಮಾತ್ರ ವಿಶೇಷ ಸ್ಟೆಬಿಲಿಟಿಯನ್ನು ಕೊಡುವಂತಹ ಸಾಧ್ಯತೆ ತೀರಾ ಜಾಸ್ತಿ. ಈಗ ವಿಷಯಕ್ಕೆ ಬಂದ್ಬೇಡ. ಈಗ ಸರ್ ನನ್ನಲ್ಲಿ ನಂಬರ್ 8 ಇಲ್ಲ, ನಂಬರ್ 5 ಇಲ್ಲ, ನಂಬರ್ 2 ಇಲ್ಲ, ಮನೆಯಲ್ಲಿ ಮೇ ಬಿ ಯಾರಲ್ಲಿ ಕೂಡ ಇಲ್ಲ, ಅಥವಾ ನನಗೆ ಆ ಯೋಗ ಭಾಗ್ಯನೇ ಕ್ರಿಯೇಟ್ ಆಗಿಲ್ಲ, ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇನೆ, ಆಗ್ತಾನೆ ಇಲ್ಲ ಅಂದಾಗ ನೀವೇನ್ ಮಾಡ್ಬೇಕು, ನಂಬರ್ 5 ಏನಿದೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ತೀರಾ ನಾನು ಹೇಳ್ತೀನಿ. ಒಂದು ಸಣ್ಣ ಪೇಪರ್ ತುಂಡು ತಗೊಳ್ಳಿ, ಅದರಲ್ಲಿ ಸ್ಕೆಚ್ ಪೆನ್ನಲ್ಲಿ ನಂಬರ್ 5 ಅಂತ ಬರೆದು ನಿಮ್ಮ ಜೊತೆಗೆ ಇರಿಸ್ಕೊಳ್ಳಿ. ಇದನ್ನು ಯಾವಾಗ ಮಾಡಬೇಕು, ಬುಧವಾರ ದಿನ ಬೆಳಿಗ್ಗೆ 6:30 ಇಂದ 7:30 ಗಂಟೆ ಒಳಗಡೆ. ಯಾಕಂದ್ರೆ ಬುಧವಾರ ದಿನ ಬುಧನ ದಿನ, ಅದು ನಂಬರ್ ಬಂದು ಬುಧನಿಗೆ ಸಂಬಂಧಪಟ್ಟದ್ದು, ಅದರಿಂದಾಗಿ ಆ 6:30 ಇಂದ 7:30 ಗಂಟೆ ಒಳಗಡೆ ಒಂದು ಸಣ್ಣ ಪೇಪರ್ ತುಂಡಲ್ಲಿ ಚಂದ ಮಾಡಿ ನಂಬರ್ 5 ಅಂತ ಬರೆದು ನಿಮ್ಗೆ ಒಂದು ಭೂಮಿ ಮಾಡುವಂತ ಯೋಗ ಕ್ರಿಯೇಟ್ ಆಗಲಿ ಅಂತ ಎಣಿಸ್ಕೊಂಡು ಅದನ್ನ ಜೇಬಲ್ಲಿ ಅಥವಾ ಪರ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಕ್ರಿಯೇಟ್ ಆಗುತ್ತೆ. ಅಥವಾ ಮತ್ತೆ ಅದನ್ನು ಹೋಗಿ ಲ್ಯಾಮಿನೇಷನ್ ಮಾಡಿಕೊಂಡು ಕೂಡ ನೀವು ಇರಿಸ್ಕೊಳ್ಬಹುದು. ಒಂದು ಸ್ಟೆಬಿಲಿಟಿಯನ್ನ ನಿಮ್ಗೆ ಅದು ಪಾಲಿಸ್ತದೆ. ಓಕೆನಾ, ಒಂದು ಇದನ್ನ ಮಾಡಿ ನೋಡ್ಬೋದು. ಸೆಕೆಂಡರಿ ನೀವೇನ್ ಮಾಡ್ಬೋದು, ಒಂದು ಮೊಬೈಲ್ ನಂಬರ್ ತಗೊಳ್ಳಿ. ಆ ಮೊಬೈಲ್ ನಂಬರ್ ಅನ್ನ ಟೋಟಲ್ ಕೂಡಿಸಿದಾಗ
ಟೋಟಲ್ ನಂಬರ್ 5 ಬರುವಂತೆ ಇಟ್ಕೊಳ್ಬಹುದು ಒಂದು, ಅಥವಾ ಮೊಬೈಲ್ ನಂಬರ್ನಲ್ಲಿ ನಂಬರ್ 555 ಜಾಸ್ತಿ ಬರುವಂತೆ, ನಂಬರ್ 55555 ಬರ್ಬೋದು, ಮಧ್ಯದಲ್ಲಿ 555 ಬರೋ, ಹೇಗಾದ್ರೂ ಕೂಡ ನಂಬರ್ 5 ಬರುವಂತೆ, ನಂಬರ್ 555 ರಿಪೀಟೇಬ್ಲಿ ಬರುವಂತೆ ಅದನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರ ಮುಖಾಂತರ ಕೂಡ ನೀವು ಮನೆ ಅಥವಾ ಭೂಮಿಯನ್ನ ಬಹಳ ತ್ವರಿತಗತಿಯಲ್ಲಿ ಮಾಡುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಮೇ ಬಿ ಸ್ಟೆಬಿಲಿಟಿ ಕೂಡ ಬರುತ್ತೆ, ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಇನ್ನು ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಅದು ಮೂಲಾಂಕೆ ಅಥವಾ ಭಾಗ್ಯಾಂಕೆ ಅದು ಕೂಡ 2, 5, 8 ಬಂದಾಗ ಕೂಡ ಏನಾಗುತ್ತೆ, ನಿಮಗೆ ಭೂಮಿ ಮನೆ ಮಾಡುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಹೆದರುವಂತಹ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಹಾಗಾದ್ರೆ ಈ ಒಂದು ಸಣ್ಣ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ, ಯಾವುದೇ ಖರ್ಚು ವೆಚ್ಚಗಳು ಇದರಲ್ಲಿ ಇಲ್ವೇ ಇಲ್ಲ. ಅನಂತರ ಇದರಲ್ಲಿ ಯಾವುದೇ ಲಾಸ್ ಆಗುವಂಥದ್ದು ಕೂಡ ಇರುವುದಿಲ್ಲ, ಅಥವಾ ನಿಮಗೆ ಏನಾದರದಲ್ಲಿ ಹೊಡೆತ ಕೊಡುವಂಥದ್ದು ಕೂಡ ಡೆಫಿನೆಟ್ ಆಗಿ ಇಲ್ವೇ ಇಲ್ಲ. ಖಂಡಿತ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.